ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಗರದ ಅಲ್ಪಸಂಖ್ಯಾತರ ಬಾಗೋನ್ ಜಮಾತ್ಲಿಂದ ಕರೆದ ಪ್ರತ್ಯಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ನಮ್ಮ ಸಂಘದ ಅಧ್ಯಕ್ಷರಾದ ಮೌಲಾ ಸಾಬ್ ಬಾಗೋನ್ ಅವರು, ಇನ್ನೊಬ್ಬರು ಸದಸ್ಯರಾದ ಇಮಾಮ್ ಬಾಗೋನ್ ಅವರು, ಇಸ್ಮಾಯಿಲ್ ಬಾಗೋನ್ ಅವರು, ಮಹಬೂಬ್ ಬಾಗೋನ್ ಅವರು, MH ಬಾಗೋನ್ ಅವರು ಮತ್ತು ನಮ್ಮ ಮೊಹಮ್ಮದ್ ಬಾಗೋನ್ ಅವರು, ಮುಫ್ತಿ ಅವರು, ನಮ್ಮ ನಗರಸಭೆ ಸದಸ್ಯರಾದ ಹುಸೇನ್ ಬಾಗೋನ್ ಅವರು ಮತ್ತು ಅಬ್ದುಲ್ ರೆಹಮಾನ್ ಬಾಗೋನ್ ಅವರು ಮತ್ತು ಇಬ್ರಾಹಿಂ ಬಾಗೋನ್ ಅವರು ಅವರಿಗೆ ಎಲ್ಲ ಹಾರ್ದಿಕ ಸ್ವಾಗತ ಕೋರುತ್ತಾ, ಈ ಪತ್ರಿಕಾಗೋಷ್ಠಿ ಕರೆದ ವಿಶೇಷ ಏನೆಂದರೆ, ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಬಾಗವಾನ ಸಮಾಜಲಿಂದ ಆಗ್ರಹ ಮಾಡುತ್ತಿದ್ದೇವೆ. ಈಗ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ದಿಟ್ಟ ಹೋರಾಟಗಾರರು, ಅಭಿವೃದ್ಧಿ ಹರಿಕಾರರು. ಇಲ್ಲ 2 ಪಾಯಿಂಟ್ ಮೇನ್ ಪಾಯಿಂಟ್ ಹಿಸ್ಟಾರಿಕ್ ಪಾಯಿಂಟ್ಗಳನ್ನು ಹೇಳ್ತಿದ್ದೀನಿ. 2012ರಲ್ಲಿ ಹುನಗುಂದ ತಾಲೂಕು ಇಲ್ಕಲ್ ತಾಲೂಕು ರಚನೆ ಆಗಬೇಕಂತ ಹೋರಾಟ ಮಾಡಿದ್ರು 2012ರಲ್ಲಿ. ಅದು ಆದ ನಂತರ 2013ಕ್ಕೆ ಅವರು ಶಾಸಕರಾದರು. ಶಾಸಕ ಆದ ನಂತರ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆದರು. ಅಲ್ಲಿ ಅವರು ಒತ್ತಾಯ ಮಾಡಿ ನಮ್ಮ ಹುನಗುಂದ ಇಲ್ಕಲ್ ತಾಲೂಕು ಆಗಬೇಕಂತ ಒತ್ತಾಯಪೂರ್ವ ಮಾಡಿ ಇಲ್ಕಲ್ ತಾಲೂಕನ್ನು ರಚನೆ ಮಾಡಿಸಿದರು. ಅದು ಒಂದು. ಮತ್ತು ಇನ್ನೊಂದು, ನಮ್ಮ SR ಕಂಠಿಯವರ ಕಾಲದಲ್ಲಿ ನಮ್ಮ ಇಲ್ಕಲ್ಲಿಗೆ ಒಳಚರಂಡಿ ಯೋಜನೆ ಆಗಿತ್ತು. ಅದು ಆದ ನಂತರ ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಯಾವಾಗ ಶಾಸಕರಾದರು ಆವಾಗ ಮತ್ತೆ ಒಳಚರಂಡಿ ಯೋಜನೆಯನ್ನು ಮಾಡ್ಕೊಂಡು ಬಂದರು. ಇದು ಐತಿಹಾಸಿಕ. ಇಂಥ ಹಲವಾರು ಅಭಿವೃದ್ಧಿ ಕಾಮಗಾರಿ ಆಗ್ಯಾವ. ಅದರಂತೆ ನಾವು ನಮ್ಮ ಬಾಗವಾನ ಸಮಾಜದಿಂದ ಆಗ್ರಹ ಮಾಡೋದು ಏನೆಂದರೆ, ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಆಗ್ರಹ. ಇದೇ ರೀತಿ ನಮ್ಮ ಕಾಶ್ಯಪ್ಪನವ್ರ ಕುಟುಂಬ ಸುಮಾರು 50 ವರ್ಷಲಿಂದ ಕಾಂಗ್ರೆಸ್ ಪಕ್ಷದಾಗ ಸೇವೆ ಸಲ್ತಾ ಬರ್ತಾ ಇದೆ. ಇದರಿಂದ ಅವ್ರ ತಂದೆಯಾದ ಸನ್ಮಾನ್ಯ ಶ್ರೀ SR ಕಾಶ್ಯಪ್ಪನವರು 3 ಸಲ ಗೆದ್ದು ಬಂದು ಮಂತ್ರಿ ಆಗಿದ್ದರು. ಅದೇ ರೀತಿ ಅವ್ರ ತಾಯಿ ಸ್ವರೂಪಿ ಗೌರಮ್ಮ ಕಾಶ್ಯಪ್ಪನವರು ಶಾಸಕರು ಆಗಿದ್ದರು. ಇದೇ ರೀತಿ ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು 2 ಸಲ ಶಾಸಕರು ಆಗಿದ್ದಾರೆ. ಇದೇ ರೀತಿ ಅವ್ರದ್ದು ಅಪಾರ ಸೇವೆ ಇದೆ ಅವ್ರ ಕುಟುಂಬದ್ದು. ಈಗ ಅವರ ಪತ್ನಿಯಾದ ಶ್ರೀ ವೀಣಾ ಕಾಶ್ಯಪ್ಪನವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರ ಸಹೋದರರಾದ ದೇವಾನಂದ ಕಾಶ್ಯಪ್ಪನವರು ನಗರಸಭೆ ಅಧ್ಯಕ್ಷರಾಗಿ ಇದೇ ರೀತಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಅವರು ಸೇವೆ ಮನೋಭಾವನೆ ಅವರ ಕುಟುಂಬದವರಿಗೆ ಇದೆ. ಅದಕ್ಕೆ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಆಗ್ರಹಿಸ್ತೇವೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶ್ರೀ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಹರಿಪ್ರಸಾದ್ ಅವರಿಗೆ ನಾವು ಮನವಿ ಮಾಡ್ಕೊತೀವಿ, ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕಂತ. ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಈ ಮೊದಲು ಭಾಳ ಮಂದಿನೂ ಮಾಡ್ಯಾರ. ಆದರೂ ನಾವು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ, ದಿಟ್ಟ ಹೋರಾಟಗಾರರು, ಕೆಲಸ ತೊಗೊಂಡಿದ್ದು ಯಾವತ್ತೂ ಬಿಟ್ಟಿಲ್ಲ ಅವರು. ನಾನು 2 ಸಲ ನಗರಸಭೆ ಸದಸ್ಯನಾಗಿ ಅವರು ತಂದೆಯವ್ರ ಕಾಲದಿಂದ ಸೇವೆ ಸಲ್ಲಿಸುವ ಮಂದಿನವ್ರ ಹತ್ರ ನಾನು. ಅವರ ಸ್ವಭಾವ, ಅವರ ದಿಟ್ಟ ಭಾಳ ಐತೆ ಅವ್ರದ್ದು. ಸಚಿವ ಸ್ಥಾನ ಇದ್ದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಆದ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು KPCC ಅಧ್ಯಕ್ಷರು, ಇವರಿಗೆ ನಾವು ಬಾಗವಾನ್ ಜಮಾತಿನಿಂದ ಒತ್ತಾಯ ಮಾಡ್ತೀವಿ, ಸಚಿವ ಸ್ಥಾನ ಕೊಡಲೇಬೇಕು ಅಂಥೇಳಿ. ಯಾಕಂದ್ರೆ ನಮ್ಮ ಊರಲ್ಲಿ ಯಾವಾಗ ಇರಲಿ, ಒಂದು ರಾತ್ರಿ ಫೋನ್ ಮಾಡಿದರೆ ಅವರು ಫೋನ್ ತೊಗೊತಾರೆ. ಯಾವಾಗಾರ ಎಷ್ಟು ಅವಸರಿದ್ರು ಫೋನ್ ತೊಗೊಂಡು ಮಾತಾಡ್ತಾರೆ. ಆಯ್ತು ಬಾಗವಾನ, ಆಯ್ತು ಮಾಡೋಣ, ಹೇಳೋಣ. ಇಂಥವು ಹಲವಾರು ನಾ ಬೇರೆದ್ರೊಳಗೆ ಇದ್ರೂ ನಮಗೆ ಕೆಲಸ ಮಾಡಿಕೊಟ್ರು ಅವರು. 500 ಮನೆಗೆ ಬರೀ ಒಂದು ಫೋನ್ ಹಚ್ಚಿ ಮಾತಾಡಿದೆ. ನಾನು ಇನ್ನೊಂದು ತಾಲಿದ್ದೆ, ಸರ ಆರಿಸಿ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ರೀ ಅನ್ಯಾನು. ಆಯ್ತಪ್ಪ, ನೀ ಏನೋ ಹೋಗಿ ನಮಗಂದ್ರೆ ಅವರು ಏನು ಹೇಳ್ರಿ ಅನ್ಯಾನು. ಒಂದು ರೋಡ್ ಕೊಟ್ಟರು, 50 ಲಕ್ಷ ಬದ್ದು ಒಂದು ರೋಡ್ ಮಾಡಿಕೊಟ್ರು ನಮಗೆ. ಎಲ್ಲಿಗೆ? ನಮ್ಮ 500 ಮನೆಗೆ ಬರೀ ಒಂದು ಫೋನ್ ಮಾಡಿಕೊಟ್ರು ಅವರು. ಅಂಥವು ನಾನು ಎಲ್ಲಿದ್ರೂ ನಮ್ಮ ಬಾಗವಾನ ಸಮಾಜಕ್ಕಾಗಲಿ ಇನ್ನೊಂದು ಸಮಾಜಕ್ಕಾಗಲಿ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅವರು. ಅದಕ್ಕೆ ಆದ್ದರಿಂದ ನಾವು ಎಲ್ಲರಿಗೂ ನಮ್ಮ ಸಮಾಜದಿಂದ ಒತ್ತಾಯ ಮಾಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಮನವಿ ಮಾಡ್ತೀವಿ. आज बागवान जमात की जानिब से इलकल शहर के अंदर प्रेस कॉन्फ्रेंस की गई। इसका अहम मकसद ये है
कि हमारे इस शहर तालुके के एमएलए डॉक्टर विजानंद यस काशपनवर जो तकरीबन 30 सालों से ये और इनके बाप दादा बड़ी कांग्रेस के लिए मेहनत मुजाहदा और क़ुरबानी करते हुए देते हुए आ रहे हैं, तो इनके जो है बहुत सारे कारआमद चीज़ें हैं, बहुत सारी तरक्की के चीज़ें हैं। तो इसलिए हम पुरज़ोर मुतालबा करते हैं हमारे रियासत कर्नाटक के वज़ीर आला जनाब DK शिवकुमार साहब और इसी तरह खरगे साहब और डॉक्टर सिद्धरामैया साहब से पुरज़ोर ये मुतालबा है, अपील है कि आप हमारे इस शहर हुनगुन तालुके के एमएलए डॉक्टर विजानंद यस काशपनवर को ज़रूर भी ज़रूर मंत्री स्थान दें, इसलिए कि इनके अंदर बहुत सारी सलाहियतें हैं, खूबियां हैं और साथ ही साथ ये उत्तर कर्नाटक के अंदर कांग्रेस को जो भी बढ़ावा और तरक्की मिली है उसमें एक अहम हाथ रोल हमारे डॉक्टर विजानंद यस काशपनवर साहब का है। तो इसलिए पुरज़ोर ये मुतालबा है कि आप ज़रूर हमारे विजानंद साहब को मंत्री स्थान दें।